ಹೇ ಭಾರತ ಅಂಬೆ, ಕಣ್ಣು ತೆರೆದು ನೋಡು ತಾಯಿ ಭವ್ಯ ಭಾರತ ಇತಿಹಾಸ. ಎಲ್ಲಿ ನೋಡಿದರಲ್ಲಿ ಬಡತನದ ಹೆಣ್ಣಿನ ಶೀಲಹರಣ, ಅನ್ಯಾಯ ಅಕ್ರಮ, ಮೋಸ ವಂಚನೆಗಳ ಸುರಿಮಳೆ, ದುಷ್ಟ ರಾಜಕಾರಣಿಗಳ ಭ್ರಷ್ಟ ಬಂಡವಾಳ, ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗಿವೆ. ಹೇ ಭಾರತಾಂಬೆ, ಇನ್ನು ಮುಂದೆ ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ಈ ಹೆಮ್ಮೆಯ ಪುತ್ರನ ಪಾತ್ರ. ಈ ಸಿಪಾಯಿಯ ಕೊನೆಯ ಪುಟ ಬರೋದ್ರೊಳಗೆ ಅನ್ಯಾಯ ಎಂಬ ಅಟ್ಟಾಸವನ್ನು ಮೆಟ್ಟಿ ನಿಂತು ಸ್ವಾರ್ಥ ಎಂಬ ಕಲ್ಪವನ್ನು ಸೆಳಿ ಪಾಪ ಎಂಬ ರಕ್ತದಿಂದ ನನ್ನ ತಂಗಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡಿಸದಿದ್ದರೆ ನಾನು ಸಹೋದರಿಗೆ ತಕ್ಕ ಸಹೋದರನಾಗಿ ಭಾರತವೇ ಹೆಮ್ಮೆಯ ಪುತ್ರ ನಡೆಸಿರುವ ಸಿಡಿದೆದ್ದ ಸಿಪಾಯಿ ನಡೆಸಿದ್ದನೇ ಅಲ್ಲ. ಈಗ ನೋಡೋ ಈ ನಿನ್ನ ಅಣ್ಣನ ಮುಖದಲ್ಲಿರುವ ಕಳೆಯನ್ನು ಶಶಾಂಕ್, ಈಗ ನನ್ನ ಅಣ್ಣ ಮನ್ಮಥದಂತೆ ಕಾಣುತ್ತಿದ್ದಾನೆ. ಈ ಡ್ರೆಸ್ ಅವನಿಗೆ ತುಂಬಾ ಇಷ್ಟ. ಯಾಕಲ್ಲ ಇಷ್ಟ? ಹೌದು, ನನಗೆ ಇದು ತುಂಬಾ ಇಷ್ಟ. ಹೌದು, ನನಗೆ ಇದು ತುಂಬಾ ಇಷ್ಟ. ಇದು ನನಗೆ ಇಷ್ಟ ಇಲ್ಲ. ಇದು ನನಗೆ ಇಷ್ಟ ಇಲ್ಲ. ನೋಡಿ ಶಶಾಂಕ್ ನನ್ನ ಅಣ್ಣ ಮಾಡುವ ರೀತಿಯನ್ನು ನೋಡಿದೆ ರಣಜಿ, ನೋಡಿದೆ. ಈ ಹುಚ್ಚನ ಕಿಚ್ಚಿನ ರೀತಿ ಈ ನಾಡಿನ ಹುಚ್ಚು ಜನತೆಯ ನೀತಿಯ ಪಾಠ ಆಗಲಿ ರಣಜೀತ್, ನೀತಿಯ ಪಾಠ. ಹಾ ರಣಜಿತ್, ನಾನು ಕಟ್ಟಿಗೆ ಮಾಡಲು ಹೋಗಬೇಕು. ನಾನೇನು ಬರುತ್ತೇನೆ. ಆಯ್ತು, ನಡೆಯಪ್ಪ. ಜನಗಣ ಮಾತು